ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿರ್ಮಿಸಿದ ಶೌಚಾಲಯವಿದೆ, ಆದರೆ ಬಳಕೆಗೆ ಮಾತ್ರ ಇಲ್ಲ. ಸಮುದಾಯ ಭವನದ ಕಾಮಗಾರಿ ಅಪೂರ್ಣ, ಬಯಲೆ ಶೌಚಾಲಯವಾಗಿ ಮಾರ್ಪಟ್ಟಿರುವ ಐತಿಹಾಸಿಕ ದಶರಥ ರಾಮೇಶ್ವರ ಪುಣ್ಯಕ್ಷೇತ್ರ. ಹೌದು, ಇದು ಹೊಸದುರ್ಗ ತಾಲೂಕಿನ ಐತಿಹಾಸಿಕ ದಶರಾಮೇಶ್ವರ ಪುಣ್ಯಕ್ಷೇತ್ರದ ಇಂದಿನ ಸ್ಥಿತಿ. ರಾಜ್ಯದ ನಾನಾ ಭಾಗಗಳಿಂದ ಪ್ರತಿನಿತ್ಯ ನೂರಾರು ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ದೇವರ ಗಂಗಾ ಪೂಜೆ, ನೂತನ ಕಳಶ ಪ್ರತಿಷ್ಠಾಪನೆ ಸೇರಿದಂತೆ ವಿಶೇಷ ದಿನಗಳಲ್ಲಿ ಸಾವಿರಾರು ಭಕ್ತರು ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ. ಇಂತಹ ಐತಿಹಾಸಿಕ ಮಹತ್ವ ಹೊಂದಿರುವ ಈ ಕ್ಷೇತ್ರ ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಬರ್ತಾ ಇದ್ರೂ ಇಲ್ಲಿಗೆ ಬರುವ ಭಕ್ತರಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳು ಸಮರ್ಪಕವಾಗಿ ದೊರೆಯುತ್ತಿಲ್ಲ ಎಂಬ ಆರೋಪ ಕೇಳಿಬರುತ್ತದೆ. ಶೌಚಾಲಯ ನಿರ್ಮಿಸಲಾಗಿದೆ, ಆದರೆ ಬೀಗ ಹಾಕಲಾಗಿದೆ. ಇದರ ಪರಿಣಾಮ ಮಹಿಳೆಯರು, ಮಕ್ಕಳು ಹಾಗೂ ಹಿರಿಯರು, ನಾಗರಿಕರು ಸೇರಿದಂತೆ ಭಕ್ತರು ಅನಿವಾರ್ಯವಾಗಿ ಬಯಲು ಶೌಚಕ್ಕೆ ಮೊರೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಾತ್ರೆ ಹಾಗೂ ವಿಶೇಷ ದಿನಗಳಲ್ಲಿ ಭಕ್ತರ ಸಂಖ್ಯೆ ಸಾವಿರಾರು ಸಂಖ್ಯೆಗೆ ಏರಿದಾಗ ಸಮಸ್ಯೆ ಮತ್ತಷ್ಟು ಗಂಭೀರವಾಗುತ್ತದೆ. ಸ್ವಚ್ಛತೆ ಮತ್ತು ನಿರ್ವಹಣೆಯ ಕೊರತೆಯಿಂದಾಗಿ ಇಡೀ ಪರಿಸರವೇ ಮಲಿನಗೊಳ್ಳುವ ಆತಂಕ ಎದುರಾಗಿದೆ. ಇನ್ನು ಗೂಳಿಹಟ್ಟಿ ಶೇಖರ್ ಅವರ ಅವಧಿಯಲ್ಲಿ ನಿರ್ಮಾಣ ಆರಂಭವಾದ ಸಮುದಾಯ ಭವನದ ಕಾಮಗಾರಿಯು ಅರೆಬರೆಯಾಗಿ ಉಳಿದಿದೆ ಎಂಬ ಆರೋಪವಿದೆ. ಹಳೆಯ ಸಮುದಾಯ ಭವನವನ್ನ ಬಾಡಿಗೆಗೆ ನೀಡಿ ಆದಾಯ ಪಡಿತಾ ಇದ್ರೂ ಸೂಕ್ತ ನಿರ್ವಹಣೆ ಕಾಣುತ್ತಿಲ್ಲ ಎನ್ನಲಾಗುತ್ತದೆ. ಭಕ್ತರಿಗಾಗಿ ಕೊಠಡಿಗಳನ್ನ ಬಾಡಿಗೆಗೆ ನೀಡಲಾಗ್ತಾ ಇದ್ರೂ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಕೊರತೆ ಎದ್ದು ಕಾಣುತ್ತದೆ. ಉದ್ಯಾನವನವಿದ್ರೂ ಅದರ ನಿರ್ವಹಣೆಯೂ ಸಮರ್ಪಕವಾಗಿಲ್ಲ ಎಂಬುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಆದರೆ ಇಲ್ಲಿನ ಆಡಳಿತ ಮಂಡಳಿಯವರ ವಾದವೇ ಬೇರೆ. ಭಕ್ತರು ಶೌಚಾಲಯವನ್ನ ಸರಿಯಾಗಿ ಬಳಸದೆ ಗಲೀಜು ಮಾಡುತ್ತಾರೆ, ಹೀಗಾಗಿ ಶೌಚಾಲಯಕ್ಕೆ ಬೀಗ ಹಾಕಲಾಗಿದೆ. ಸೋಮವಾರದಂದು ಮಾತ್ರ ಶೌಚಾಲಯವನ್ನ ತೆರೆಯಲಾಗುತ್ತದೆ ಎಂದು ಆಡಳಿತ ಮಂಡಳಿ ಸ್ಪಷ್ಟಪಡಿಸಿದೆ. ಆಡಳಿತ ಮಂಡಳಿಯ ಕಾರಣ ಏನೇ ಇರಲಿ, ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿರ್ಮಿಸಿರುವ ಸೌಲಭ್ಯಗಳು ಸಾರ್ವಜನಿಕರ ಬಳಕೆಗೆ ಇರಬೇಕು ಅಥವಾ ಬೀಗ ಹಾಕಿ ಇಡಬೇಕು. ಐತಿಹಾಸಿಕ ಪುಣ್ಯಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ಸ್ವಚ್ಛ, ಸುರಕ್ಷಿತ ಮತ್ತು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಸಂಬಂಧಪಟ್ಟ ಇಲಾಖೆಗಳ ಜವಾಬ್ದಾರಿ. ಹೀಗಾಗಿ ಜಿಲ್ಲಾಡಳಿತ ಹಾಗೂ ಮುಜರಾಯಿ ಇಲಾಖೆ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಶೌಚಾಲಯ, ಸಮುದಾಯ ಭವನ, ವಸತಿ ಕೊಠಡಿಗಳು ಹಾಗೂ ಉದ್ಯಾನವನದ ಸ್ಥಿತಿಗತಿಯನ್ನ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂಬುದು ಭಕ್ತರು ಹಾಗೂ ಸಾರ್ವಜನಿಕರ ಒತ್ತಾಯವಾಗಿದೆ. ಇದು ಜನಧ್ವನಿ ನ್ಯೂಸ್, ಜನರ ಧ್ವನಿ, ಜನರ ಪರವಾಗಿ ಧ್ವನಿ.